ಭೇಟಿಯಾಗಿ ಏನಂದ್ರು? ನೋಡಿ, ಈಗ ಸುಮಾರು ಒಂದು 7 ಪೇಷಂಟ್ಸ್ ಇದ್ದಾರೆ. ಅದರಲ್ಲಿ ಒಂದು 2 ಸೀರಿಯಸ್ ಇಂಜುರೀಸ್ ಇದೆ, ಒಂದು ಫ್ರ್ಯಾಕ್ಚರ್ ಇದೆ. ಆಮೇಲೆ ಅದಕ್ಕೆ ಮಿಕ್ಕಿದ್ದೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲ ಪೇಷಂಟ್ಸ್ ಎಲ್ಲ ಔಟ್ ಆಫ್ ರಿಸ್ಕ್ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಏನು ಚಿಕಿತ್ಸೆ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಇದ್ದಾರೆ. ಸೀರಿಯಸ್ ಇಂಜುರೀಸ್ ಇದು ಅಂತ ಬೇರೆ ಕಡೆ ಶಿಫ್ಟ್ಗೆ ಏನಾದರೂ ಇಲ್ಲ, ಇಲ್ಲಿ ಓನ್ಲಿ 1 ಪೇಷಂಟ್ ವಿತ್ ಫೀಮರ್ ಫ್ರ್ಯಾಕ್ಚರ್ ಇದೆ. ಅದು ಸ್ವಲ್ಪ ಅವರ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಫಿಟ್ ಫಾರ್ ಸರ್ಜರಿ ಆದಮೇಲೆ ದೇ ವಿಲ್ ಆ ಸರ್ಜರಿ ಫೀಮರ್ ಫ್ರ್ಯಾಕ್ಚರಿಂಗ್ ಮಾಡ್ತಾರೆ. ಮಿಕ್ಕಿದ್ದೇನು ಬೇರೆ ಸೀರಿಯಸ್ ಇಂಟರ್ವೆನ್ಷನ್ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ಸ್ ಮಾಹಿತಿ ಕೊಟ್ಟರು. ಈ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತ ಹೇಳೋದು ಇಲ್ಲ, ಈಗ ನೋಡಿ, ಇದು ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀವಿ ಚೀಫ್ ಇಂಜಿನಿಯರಿಗೆ. ನಾವು ಇಲ್ಲಿ ಈ ಘಟನೆ ಆಗಿರೋಕ್ಕೆ ಕಾರಣ ಏನು ಮತ್ತು ಇರೋ ಏನು ಅವಸ್ಥೆ ಇದೆ ಆ ನಮ್ಮ ಕಂಪೌಂಡ್ದು ಸ್ಥಿತಿಗತಿ ಬಗ್ಗೆನೂ ಕೂಡ ಒಂದು ಸ್ಟ್ರೆಂತ್ ಚೆಕ್ ಮಾಡಿ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀವಿ. ಭೇಟಿಯಾಗಿ ಏನಂದ್ರು? ನೋಡಿ, ಈಗ ಸುಮಾರು ಒಂದು 7 ಪೇಷಂಟ್ಸ್ ಇದ್ದಾರೆ. ಅದರಲ್ಲಿ ಒಂದು 2 ಸೀರಿಯಸ್ ಇಂಜುರೀಸ್ ಇದೆ, ಒಂದು ಫ್ರ್ಯಾಕ್ಚರ್ ಇದೆ. ಆಮೇಲೆ ಅದಕ್ಕೆ ಮಿಕ್ಕಿದ್ದೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲ ಪೇಷಂಟ್ಸ್ ಎಲ್ಲ ಔಟ್ ಆಫ್ ರಿಸ್ಕ್ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಏನು ಚಿಕಿತ್ಸೆ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಇದ್ದಾರೆ. ಸೀರಿಯಸ್ ಇಂಜುರೀಸ್ ಇದು ಅಂತ ಬೇರೆ ಕಡೆ ಶಿಫ್ಟ್ಗೆ ಏನಾದರೂ ಇಲ್ಲ, ಇಲ್ಲಿ ಓನ್ಲಿ 1 ಪೇಷಂಟ್ ವಿತ್ ಫೀಮರ್ ಫ್ರ್ಯಾಕ್ಚರ್ ಇದೆ. ಅದು ಸ್ವಲ್ಪ ಅವರ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಫಿಟ್ ಫಾರ್ ಸರ್ಜರಿ ಆದಮೇಲೆ ದೇ ವಿಲ್ ಆ ಸರ್ಜರಿ ಫೀಮರ್ ಫ್ರ್ಯಾಕ್ಚರಿಂಗ್ ಮಾಡ್ತಾರೆ. ಮಿಕ್ಕಿದ್ದೇನು ಬೇರೆ ಸೀರಿಯಸ್ ಇಂಟರ್ವೆನ್ಷನ್ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ಸ್ ಮಾಹಿತಿ ಕೊಟ್ಟರು. ಈ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತ ಹೇಳೋದು ಇಲ್ಲ, ಈಗ ನೋಡಿ, ಇದು ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀವಿ ಚೀಫ್ ಇಂಜಿನಿಯರಿಗೆ. ನಾವು ಇಲ್ಲಿ ಈ ಘಟನೆ ಆಗಿರೋಕ್ಕೆ ಕಾರಣ ಏನು ಮತ್ತು ಇರೋ ಏನು ಅವಸ್ಥೆ ಇದೆ ಆ ನಮ್ಮ ಕಂಪೌಂಡ್ದು ಸ್ಥಿತಿಗತಿ ಬಗ್ಗೆನೂ ಕೂಡ ಒಂದು ಸ್ಟ್ರೆಂತ್ ಚೆಕ್ ಮಾಡಿ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀವಿ. ಭೇಟಿಯಾಗಿ ಏನಂದ್ರು? ನೋಡಿ, ಈಗ ಸುಮಾರು ಒಂದು 7 ಪೇಷಂಟ್ಸ್ ಇದ್ದಾರೆ. ಅದರಲ್ಲಿ ಒಂದು 2 ಸೀರಿಯಸ್ ಇಂಜುರೀಸ್ ಇದೆ, ಒಂದು ಫ್ರ್ಯಾಕ್ಚರ್ ಇದೆ. ಆಮೇಲೆ ಅದಕ್ಕೆ ಮಿಕ್ಕಿದ್ದೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲ ಪೇಷಂಟ್ಸ್ ಎಲ್ಲ ಔಟ್ ಆಫ್ ರಿಸ್ಕ್ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಏನು ಚಿಕಿತ್ಸೆ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಇದ್ದಾರೆ. ಸೀರಿಯಸ್ ಇಂಜುರೀಸ್ ಇದು ಅಂತ ಬೇರೆ ಕಡೆ ಶಿಫ್ಟ್ಗೆ ಏನಾದರೂ ಇಲ್ಲ, ಇಲ್ಲಿ ಓನ್ಲಿ 1 ಪೇಷಂಟ್ ವಿತ್ ಫೀಮರ್ ಫ್ರ್ಯಾಕ್ಚರ್ ಇದೆ. ಅದು ಸ್ವಲ್ಪ ಅವರ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಫಿಟ್ ಫಾರ್ ಸರ್ಜರಿ ಆದಮೇಲೆ ದೇ ವಿಲ್ ಆ ಸರ್ಜರಿ ಫೀಮರ್ ಫ್ರ್ಯಾಕ್ಚರಿಂಗ್ ಮಾಡ್ತಾರೆ. ಮಿಕ್ಕಿದ್ದೇನು ಬೇರೆ ಸೀರಿಯಸ್ ಇಂಟರ್ವೆನ್ಷನ್ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ಸ್ ಮಾಹಿತಿ ಕೊಟ್ಟರು. ಈ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತ ಹೇಳೋದು ಇಲ್ಲ, ಈಗ ನೋಡಿ, ಇದು ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀವಿ ಚೀಫ್ ಇಂಜಿನಿಯರಿಗೆ. ನಾವು ಇಲ್ಲಿ ಈ ಘಟನೆ ಆಗಿರೋಕ್ಕೆ ಕಾರಣ ಏನು ಮತ್ತು ಇರೋ ಏನು ಅವಸ್ಥೆ ಇದೆ ಆ ನಮ್ಮ ಕಂಪೌಂಡ್ದು ಸ್ಥಿತಿಗತಿ ಬಗ್ಗೆನೂ ಕೂಡ ಒಂದು ಸ್ಟ್ರೆಂತ್ ಚೆಕ್ ಮಾಡಿ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.